ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟಿವ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಈಗಿನ ಸಮಯದಲ್ಲಿ ಬಹುತೇಕ ಜನರಲ್ಲಿ ಹಲವಾರು ಜನ ಸಾಮಾಜಿಕ ಮಾಧ್ಯಮ ಹಾಗೆ ಯೂಟ್ಯೂಬ್ನಿಂದ ಹಣ ಸಂಪಾದನೆ ಮಾಡ್ತಿದ್ದಾರೆ. ಹಾಗಂತ ಎಲ್ಲರೂ ಇದರಲ್ಲಿ ಸಕ್ಸಸ್ ಕಾಣ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಒಂದಂತೂ ಸತ್ಯ, ಇದರಲ್ಲಿ ಅನೇಕ ಜನರು ಅಂದರೆ ಸಾಮಾಜಿಕ ಜಾಲತಾಣಗಳ ಮೂಲಕ ಒಂದೊಳ್ಳೆ ಸಂಪಾದನೆ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಕೆಲವರು ಚಾನಲ್ ಬೆಳವಣಿಗೆಯ ಕೊರತೆಯಿಂದ, ಚಾನಲ್ ಗ್ರೋ ಆಗದಿರುವ ಕಾರಣದಿಂದ ತುಂಬ ಬೇಜಾರಾಗ್ತಿದ್ದಾರೆ ಸ್ನೇಹಿತರೆ. ಹಲವರ ಕಮೆಂಟ್ ಕೂಡ ಬರ್ತಾ ಇರ್ತವೆ, ಸರ್ ಚಾನಲ್ ಗ್ರೋ ಆಗ್ತಿಲ್ಲ, ಏನು ಮಾಡೋದು, ಯಾವ ರೀತಿ ವಿಡಿಯೋ ಹಾಕಬೇಕು, ಎಲ್ಲ ರೀತಿ ವಿಡಿಯೋ ಹಾಕಿದರೂ ಚಾನಲ್ ಗ್ರೋ ಆಗ್ತಿಲ್ಲ, ಏನಾದರೂ ಸೊಲ್ಯೂಷನ್ ಹೇಳಿ ಅಂತ ತುಂಬ ಕಮೆಂಟ್ಸ್ ಎಲ್ಲ ಬರ್ತಾ ಇರುತ್ತೆ. ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ, ಎಷ್ಟು ಒಳ್ಳೆ ವಿಡಿಯೋ ಮಾಡಿದರೂ ಯಶಸ್ಸು ಸಿಗ್ತಿಲ್ಲ. ಸೊ ಈ ರೀತಿ ಆಗಲಿಕ್ಕೆ ಕಾರಣ ಚಾನಲ್ ಸರಿಯಾಗಿ ಮಾಡದಿರುವುದು ಕೂಡ ಒಂದು ಕಾರಣ ಇದಕ್ಕೆ ಆಗಿರ್ಬೋದು. ಆದರೆ ನಿಮ್ಮ ಚಾನಲ್ ಕೂಡ ಗ್ರೋ ಆಗ್ತಿಲ್ಲ, ನೀವು ಕೂಡ ಇಂತಹ ರೇಸ್ನಲ್ಲಿದ್ದೀರಾ, ಆದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಬೆಳೆಯುತ್ತಿಲ್ಲ, ಚಾನಲ್ ಗ್ರೋ ಆಗುತ್ತಿಲ್ಲ ಅಂದರೆ ಈಗ ನೀವು ಅಂತಹ ಚಿಂತೆ ಮಾಡೋದು ಬೇಡ. ಯಾಕಂದರೆ ಚಾನಲ್ನ ಉತ್ತಮ ಬೆಳವಣಿಗೆಗಾಗಿ ನಾನು ನಿಮಗೆ 5 ಪವರ್ಫುಲ್ ಟ್ರಿಕ್ಸ್ ಇಲ್ಲಿ ಹೇಳಲಿದ್ದೇನೆ. ಅದನ್ನು ನೀವು ಅನುಸರಿಸಿದ ನಂತರ ನೀವು ಅದರ ಪರಿಣಾಮವನ್ನು 1 ವಾರದೊಳಗೆ ನಿಮ್ಮ ಚಾನಲ್ ಮೇಲೆ ನೋಡ್ಬೋದು, ಕಾಣ್ಬೋದು ಸ್ನೇಹಿತರೆ. ಸೊ ವಿಡಿಯೋ ಪೂರ್ತಿ ನೋಡಿ, ಹೌದಾ? ತುಂಬ ಮಹತ್ವದ ವಿಷಯ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಿದ್ದೀನಿ. ಇದನ್ನು ಫಾಲೋ ಮಾಡಿ, ಖಂಡಿತ ಚಾನಲ್ ಗ್ರೋ ಆಗುತ್ತೆ. 5 ಪವರ್ಫುಲ್ ಟ್ರಿಕ್ಸ್ ಅಂತ ಹೇಳಿದ್ದೆ. ಅದರಲ್ಲಿ ಮೊದಲನೇದು ಸ್ನೇಹಿತರೆ, ನೋಡಿ ಸ್ನೇಹಿತರೆ, ನೀವು ವಿಶೇಷ ವಿಷಯವನ್ನು ಆಯ್ಕೆ ಮಾಡಿದಾಗ ಮಾತ್ರ ನಿಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಆಗ್ಬೋದು. ಯಶಸ್ಸಿಗೆ ನೀವು ವಿಡಿಯೋ ಮಾಡಲು ಬಯಸುವ ನಿರ್ದಿಷ್ಟ ವಿಷಯ ಅಂದರೆ ಟಾಪಿಕ್ ಆಯ್ಕೆ ಮಾಡುವುದು ಬಹಳ ಮುಖ್ಯ. ಇದು ನಿಮ್ಮ ಪ್ರೇಕ್ಷಕರನ್ನು ಆಕರ್ಷಿಸಲು ಮತ್ತು ಅವರು ನಿಮ್ಮ ಚಾನಲ್ ಅನ್ನು ಮತ್ತೆ ಮತ್ತೆ ಭೇಟಿ ಮಾಡಲು ಸಹಾಯ ಮಾಡುತ್ತದೆ. ಇದು ನೆನಪಿರಲಿ. ಇನ್ನು ಎರಡನೇದಾಗಿ ನೋಡೋದಾದರೆ, ನಿಮ್ಮ ಚಾನಲ್ಗೆ ಹೊಸ ವೀಕ್ಷಕರನ್ನು ಆಕರ್ಷಿಸಲು ಮತ್ತು ಈಗಾಗಲೇ ನಿಮ್ಮ ಚಾನಲ್ ಮೇಲೆ ಇರುವ ವೀಕ್ಷಕರನ್ನು ಉಳಿಸಿಕೊಳ್ಳಲು ನೀವು ನಿಯಮಿತವಾಗಿ ಹೊಸ ವಿಷಯದ ಜೊತೆ ಹೊಸ ವಿಡಿಯೋಗಳನ್ನು ಪೋಸ್ಟ್ ಮಾಡಬೇಕಾಗುತ್ತೆ. ಇದು ನಿಮ್ಮ ಚಾನಲ್ಗೆ ಉತ್ತಮ ರೀಚ್ ತಂದುಕೊಡುತ್ತೆ ಮತ್ತು ನಿಮ್ಮ ವಿಡಿಯೋ ಹೊಸ ಜನರಿಗೂ ರೀಚ್ ಆಗುತ್ತೆ ಸ್ನೇಹಿತರೆ. ಇನ್ನು ಮೂರನೇದಾಗಿ, ನಿಮ್ಮ ವಿಡಿಯೋಗಳನ್ನು ಜನರು ವೀಕ್ಷಿಸಲು ಮತ್ತು ಇಷ್ಟಪಡಲು ನೀವು ಬಯಸಿದರೆ ನೀವು ಉತ್ತಮ ಗುಣಮಟ್ಟದ ವಿಡಿಯೋಗಳನ್ನು ಶೂಟ್ ಮಾಡಬೇಕು. ಅಂದರೆ ನೀವು ವಿಡಿಯೋವನ್ನು ಚೆನ್ನಾಗಿ ಚಿತ್ರೀಕರಿಸಬೇಕು. ಅಲ್ಲದೆ ನೀವು ಹೇಳುವ ವಿಷಯವು ಸ್ಪಷ್ಟವಾಗಿ ಮತ್ತು ಮಾಹಿತಿಯುಕ್ತವಾಗಿರಬೇಕು. ಇನ್ನು ನಾಲ್ಕನೆಯದಾಗಿ, ನಿಮ್ಮ ವಿಡಿಯೋ ರ್ಯಾಂಕ್ ಆಗುವಲ್ಲಿ SEO ನಿಮಗೆ ಸಹಾಯ ಮಾಡುತ್ತೆ. SEO ತುಂಬ ಮಹತ್ವದ ಪಾತ್ರ ವಹಿಸುತ್ತೆ. SEO ಅಂದರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಇದರ ಸಹಾಯದಿಂದ ವೀಕ್ಷಕರು ನಿಮ್ಮ ವಿಡಿಯೋವನ್ನು ಸುಲಭವಾಗಿ ಹುಡುಕಬಹುದು. ಇದಲ್ಲದೆ ವಿಡಿಯೋವನ್ನು ಪೋಸ್ಟ್ ಮಾಡುವಾಗ ವಿಡಿಯೋದ ಟೈಟಲ್, ಡಿಸ್ಕ್ರಿಪ್ಷನ್, ಟ್ಯಾಗ್ ಮತ್ತು ಥಂಬ್ನೇಲ್ ಅನ್ನು ಸರಿಯಾಗಿ ನಿಮ್ಮ ವಿಡಿಯೋದ ವಿಷಯದ ಅನುಸಾರ ಮಾಡಿ ಹಾಕುವುದು ತುಂಬ ಮಹತ್ವದ್ದು. ಇದರ ಮೇಲೆ ನಾವು ಎಷ್ಟು ಗಮನ ಕೊಡ್ತೀವಿ ಅಷ್ಟು ಜನರಿಗೆ ನಾವು ರೀಚ್ ಆಗ್ತೇವೆ. ಇನ್ನು ಕೊನೆಯದಾಗಿ ಸ್ನೇಹಿತರೆ, ಯೂಟ್ಯೂಬ್ ಚಾನಲ್ನ ಉತ್ತಮ ಬೆಳವಣಿಗೆಗಾಗಿ ನೀವು ಯಾವಾಗಲೂ ಪ್ರೇಕ್ಷಕರೊಂದಿಗೆ ಸಂಪರ್ಕದಲ್ಲಿರೋಕೆ ಟ್ರೈ ಮಾಡಿ. ಅಂದರೆ ಚಾನಲ್ ಮೇಲೆ ಲೈವ್ ಮಾಡೋದು, ಜೊತೆಗೆ ನಿಮ್ಮ ಪ್ರೇಕ್ಷಕರ ಕಮೆಂಟ್ಗೆ ಉತ್ತರ ಕೊಡೋದು, ಇದು ಮಾತ್ರ ತುಂಬ ಮುಖ್ಯವಾಗಿದೆ ಸ್ನೇಹಿತರೆ. ಇನ್ನು ಇದಕ್ಕಾಗಿ ನೀವು ಕೆಲವು ಪ್ರಶ್ನೆಗಳನ್ನು ಸಹ ಪೋಸ್ಟ್ ಮಾಡ್ಬೋದು. ಇದು ಕಾಮೆಂಟ್ಗಳ ಮೂಲಕ ವೀಕ್ಷಕರನ್ನು ನಿಮ್ಮೊಂದಿಗೆ ಇರಲು ಸಹಾಯ ಮಾಡುತ್ತೆ ಮತ್ತು ನಿಮ್ಮ ಎಂಗೇಜಿಂಗ್ ಹೆಚ್ಚಾಗುತ್ತೆ. ಕೆಲವೊಮ್ಮೆ ಲೈವ್ಗೆ ಬರುವುದು ಮತ್ತು ಜನರೊಂದಿಗೆ ಸಂವಹನ ಮಾಡುವುದು ಸಹ ನಿಮ್ಮ ಈ ಚಾನಲ್ ಬೆಳವಣಿಗೆಗೆ ಸಾಕಷ್ಟು ಸಹಾಯ ಸಿಗುತ್ತೆ ಸ್ನೇಹಿತರೆ. ಸೊ ಆವಾಗ ಇದೆಲ್ಲ ನೀವು ಮಾಡಬೇಕು. ಈ ರೀತಿ ನೀವು ನಿಮ್ಮ ಚಾನಲ್ ಮೇಲೆ ಕೆಲಸ ಮಾಡಿದಾಗ ಸಾಧ್ಯ ಆಗುತ್ತೆ. ಸೊ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸ್ನೇಹಿತರೆ, ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.